ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತಾಲೂಕು ಮಟ್ಟದಲ್ಲಿ ಮಾಡಿ ಅನೇಕ ಸ್ಪೋರ್ಟ್ಸ್ ಚಟುವಟಿಕೆಯನ್ನು ಸಹ ಮಾಡಿ ಗೆದ್ದಂಥವರಿಗೆ ಪ್ರೈಸ್ ಕೊಡೋದು ಮತ್ತು ಅಂತಿಮವಾಗಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ನಮ್ಮ ನಂದಿನಿ ಮೇಡಮ್ ಅವರು DC ಅವರು CEO ಅವರು ಜೊತೆಗೂಡಿ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಸಮಾರಂಭ. ಹಾಗಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ. ಅವರೆಲ್ಲರಿಗೂ ಸಹ ಮಾರ್ಚಿನಲ್ಲಿ ಆಗಬೇಕಾಗಿತ್ತು, ಒಂದು ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಮಹಿಳೆಯರಿಗೆ ಕೋರಿದ್ದೀನಿ. ಜನಾಕ್ರೋಶ ವ್ಯಕ್ತ ಮಾಡ್ತಾ ಇದ್ದಾರೆ, ಇವತ್ತು ಮಂಡ್ಯಕ್ಕೆ ಬಂದಿದ್ದಾರೆ. ಮಾಡಲಿ. ಈಗ ವಿರೋಧ ಪಕ್ಷಗಳು ಜೀವಂತವಾಗಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ಇದೆಯೋ ತಪ್ಪಿದೆಯೋ, ವಿರೋಧ ಮಾಡೋದು, ಪ್ರತಿಭಟನೆ ಮಾಡೋದು, ಈ ಥರ ಚಟುವಟಿಕೆಗಳು ಸರ್ವೇ ಸಾಮಾನ್ಯ ಅಲ್ಲ. ಕೆಲವೊಮ್ಮೆ ಚಟುವಟಿಕೆ ಮಾಡಿದ್ರೆ ಮಾತ್ರ ಜನ ಅವ್ರ ಕಡೆ ತಿರುಗಿ ನೋಡಲ್ಲ. ಸುಮ್ಮನೆ ಇದ್ರೂ ಇರ್ತಾರೆ. ಆಡಳಿತದ ವೈಖರಿ ಜನನೂ ಗಮನಿಸ್ತಾರೆ ಯಾರು ಸರಿ ತಪ್ಪು ಅಂತ. 1.5 ವರ್ಷ ನಾವು ಆಡಳಿತ ಮಾಡೋದು ಸರಿ ಅನ್ನೋದಕ್ಕೋಸ್ಕರ ತಾನೇ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ವಿರುದ್ಧ ನಮ್ಮ ಅಭ್ಯರ್ಥಿಗಳು ಗೆದ್ದದ್ದು. ಆದರೆ ಅವರು ಅದೆಲ್ಲ ಗೆದ್ದ ಮೇಲೆ ಏನಾಯಿತು, ಸೊ ನಾವು ಯಾಕೋ ವೀಕ್ ಆಗ್ತಾ ಇದ್ದೀವಿ ಅಂಥೇಳಿ ಈ ಮೂಡ ಕೇಸಲ್ಲಿ ಹೋದರು. ಅದರಲ್ಲಿ ಅವ್ರಿಗೆ ಹಿನ್ನಡೆ ಆಯಿತು. ಹೀಗೆ ಯಾವ್ಯಾವುದೋ ಅಸೆಂಬ್ಲಿನಲ್ಲಿ ತಗೊಂಡ್ರು, ಯಾವುದಕ್ಕೂ ಅದಕ್ಕೆ ಸತ್ವ ಸಿಕ್ಕಲಿಲ್ಲ. ಈಗ ಬೆಲೆ ಏರಿಕೆ ಅಂತ ಹೇಳ್ತಾರೆ. ಬೆಲೆ ಏರಿಕೆ ಯಾರು ಗ್ಯಾಸನ್ನು 300 ರೂಪಾಯಿಂದ 900 ರೂಪಾಯಿಗೆ ಜಾಸ್ತಿ ಮಾಡಿದ್ದು ಯಾವ ಸರ್ಕಾರ? 60 ರೂಪಾಯಿದು ಡೀಸೆಲ್ನ 100 ರೂಪಾಯಿ ಮಾಡಿದ್ದು ಯಾವ ಸರ್ಕಾರ? ಇವತ್ತು ರಾಜ್ಯದಲ್ಲೂ ಸಹ ನಾವು ಹಾಲು ಜಾಸ್ತಿ ಮಾಡಿದ್ವಿ, ಅದನ್ನ ರೈತರಿಗೆ ಕೊಟ್ಟಿದ್ವಿ. ಡೀಸೆಲ್ 2 ರೂಪಾಯಿ ಜಾಸ್ತಿ ಆಗಿರ್ಬೋದು. ಇವತ್ತು ಬಸ್ಸು ಹಳ್ಳಿಗಳಲ್ಲಿ ಹಾಕಬೇಕು, ಮಕ್ಕಳಿಗೆ ಫ್ರೀ ಕೊಡಬೇಕು. ಸೊ ಇವೆಲ್ಲ ಖರೀದಿ ಪ್ರತಿಯೊಂದು ರೇಟ್ ಜಾಸ್ತಿ ಆದಾಗ, ಕೇಂದ್ರದ ಅನೇಕ ಬೆಲೆ ಏರಿಕೆ ಜಾಸ್ತಿ ಆದಾಗ ರಾಜ್ಯ ಮಟ್ಟದಲ್ಲೂ ಸಹ ಸಣ್ಣ ಪುಟ್ಟನ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಏಕಾಏಕಿ ಅಲ್ಲ, ನಮಗೆ ಟ್ಯಾಕ್ಸ್ ಈಗ ಎಲ್ಲ ರಾಜ್ಯಕ್ಕಿಂತ 2ನೇ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ನಮ್ಮ ರಾಜ್ಯ. ನಮಗೆ ಆ ಟ್ಯಾಕ್ಸನ್ನು ಸರಿಸಮಾನ ದುಡ್ಡು ಕೊಡಲ್ಲ. ಸೊ ಮತ್ತು ನಾವು ಎಲ್ರಿಗೂ ಆಡಳಿತ ಅಭಿವೃದ್ಧಿ ಎಲ್ರಿಗೂ ಈಗ 7th ಪೇ ಕಮಿಷನ್ ನಾವು ಯಾವುದೋ 5 ಗ್ಯಾರಂಟಿಗೋಸ್ಕರ ಜಾಸ್ತಿ ಮಾಡಲ್ಲ. 7th ಪೇ ಕಮಿಷನ್ ಕೊಡ್ತೀವಿ, ಅಭಿವೃದ್ಧಿ ಕೆಲಸನೂ ಆಗಬೇಕು. ಸೊ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ಜಾರಿ ಆಗ್ತವೆ. ಇವೆಲ್ಲ ಬಂದಾಗ ಸಹಜವಾಗಿ ಒಂದಷ್ಟು ಬೆಲೆ ಏರಿಕೆ ಸಣ್ಣ ಪುಟ್ಟದ್ದು ಇರುತ್ತೆ. ನಾವು ಮಾಡೋ ಪ್ರಮಾಣನೂ ಕೇಂದ್ರ ಸರ್ಕಾರ ಮಾಡೋ ಪ್ರಮಾಣನೂ ಲೆಕ್ಕ ಹಾಕಿದಾಗ ಕೇಂದ್ರ ಸರ್ಕಾರದ ಪ್ರಮಾಣ ಭಾಳ ಹೆಚ್ಚಿದೆ.